ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ. ಈ ದಿನದಲ್ಲಿ ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು, ನಮ್ಮ ಪ್ರಾಣವನ್ನು ನೀವು ಆವರಿಸಿರಿ. ಯೇಸು ಕ್ರಿಸ್ತರಿಗೆ ನಾವು ಸದಾ ಅವರ ಮೆಚ್ಚಿನ ಶಿಷ್ಯರಾಗುವಂತೆ ಬಾಳಲು ಬೇಕಾದ ಚೈತನ್ಯವನ್ನು, ಸ್ಫೂರ್ತಿಯನ್ನು, ಪ್ರೀತಿಯನ್ನು, ರಕ್ಷಣೆ ನಮ್ಮ ಆತ್ಮಗಳಲ್ಲಿ ಚಿಮ್ಮಿಸಿರಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ ಆತ್ಮ ಸಹೋದರ ಸಹೋದರರಿಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಎರಡನೆಯ ಬರೋಣದ ಬಗ್ಗೆ ಮಾತನಾಡುತ್ತಾರೆ. ಯಾವ ರೀತಿ ದೇಶ ಪ್ರಪಂಚದಲ್ಲಿ ಕೋಲಾಹಲಗಳು, ಗೊಂದಲಗಳು ಉಂಟಾದಾಗ ಇಡೀ ರಾಷ್ಟ್ರಗಳ ಎಲ್ಲ ಜನರು ನೋಡುವಂತೆ ಮನುಷ್ಯಕುಮಾರನು ಮೇಘಾರೂಢನಾಗಿ ಬರುವನು. ಆದರೂ ಬರುವುದಕ್ಕೆ ಮುಂಚೆ ಮನುಷ್ಯಕುಮಾರನು ಈ ಒಂದು ಪೀಳಿಗೆಯಿಂದ ತಿರಸ್ಕೃತನಾಗಿ ಶಿಲುಬೆ ಮರಣವನ್ನು ಸ್ವೀಕರಿಸಿ ಅವರು ಮಹಿಮೆಯನ್ನು ಪಡಬೇಕೆಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಪ್ರತಿಯೊಂದು ಯಶಸ್ಸಿನ ಬದುಕಿನ ಹಿಂದೆಯೂ ಕೂಡ ಕಷ್ಟ ಸಂಕಷ್ಟಗಳು ಇದ್ದೇ ಇರ್ತದೆ. ಯಾವುದೇ ಫಲ ಬೇಕೆಂದರೆ ಅಲ್ಲಿ ಕಷ್ಟ ಸಹಿಷ್ಣುತೆ ಇಲ್ಲದೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಭು ಯೇಸು ರಾಜ್ಯಾಧಿಕಾರದೊಡನೆ ಬರಬೇಕಾಗಿದ್ದರೆ ಅವರು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಅವರ ಶಿಲುಬೆಯನ್ನು ಸ್ವೀಕರಿಸಿ ಪುನರುತ್ಥಾನ ಹೊಂದಲೇಬೇಕಾಗಿತ್ತು. ಆದ್ದರಿಂದ ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲೂ ಸಹ ಪ್ರಭು ಕ್ರಿಸ್ತರಂತೆ ನಾವು ಪುನರುತ್ಥಾನ ವಿಜಯಶೀಲರಾಗಬೇಕಾದರೆ ಪಾಪದ ವಿರುದ್ಧವೂ, ಮರಣದ ವಿರುದ್ಧವೂ, ಸೈತಾನನ ವಿರುದ್ಧವೂ ನಾವು ನಮ್ಮ ಯುದ್ಧದಲ್ಲಿ ನಾವು ಭಾಗವಹಿಸಿ ನಾವು ಜಯಶೀಲರಾಗಬೇಕು. ಪ್ರಭು ಯೇಸು ಹೇಳುವಂತೆ, ಯಾವನಿಗಾದರೂ ನನ್ನ ಶಿಷ್ಯನಾಗಲು ಮನಸ್ಸಿದ್ದಲ್ಲಿ ಅವನು ತನ್ನ ಶಿಲುಬೆಯನ್ನು ನಾನು ಸ್ವೀಕರಿಸಿ ನನ್ನನ್ನು ಹಿಂಬಾಲಿಸಲಿ ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ನಮ್ಮ ಈ ಬದುಕಿನ ನಮ್ಮ ಜವಾಬ್ದಾರಿಗಳನ್ನು, ದೇವರು ನಮ್ಮ ನೀಡಿರುವಂಥ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದಲೂ ನಿಭಾಯಿಸಿ ದೇವರ ನ್ಯಾಯ ನೀತಿಯಲ್ಲಿ ನಾವು ಬದುಕುತ್ತಾ ಅವರ ಸೌಭಾಗ್ಯದಲ್ಲಿ ಸಕಲ ಸಂತರ ಆ ಭಾಗ್ಯದಲ್ಲಿ ಭಾಗವಹಿಸುವಂಥ ಕೃಪೆಗೋಸ್ಕರ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನನ್ನೇಸು ರಾಜನು ಬರುವ ರಾಜ್ಯಾಧಿಕಾರದೊಡನೆ ನನ್ನನ್ನು ರಕ್ಷಿಸಲೆಂದು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಗು ಬೆಳಗಿ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ. ಹೌದು ಪ್ರಭು ಯೇಸುವೇ, ಇದು ನಮ್ಮ ಜೀವಿತ ಕಾಲದಲ್ಲಿ ನಾವು ನಮ್ಮ ಸಮಯವನ್ನು, ನಾವು ಜವಾಬ್ದಾರಿಗಳನ್ನು, ನಮ್ಮ ಕರ್ತವ್ಯ ನಿಷ್ಠೆಗಳನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಿಸಿ ನಿಮ್ಮ ಸ್ವರ್ಗೀಯ ಸೌಭಾಗ್ಯದ ಆ ಸಂಭಾವನೆಯನ್ನು ಪಡೆಯುವಂಥ ಕೃಪೆಗೆ ಪ್ರಾರ್ಥಿಸಲಾಗುವಂತೆ ನಿಮ್ಮನ್ನು ಆಶೀರ್ವದಿಸಬೇಕೆಂದು ನಿಮ್ಮ ಪರಿಶುದ್ಧವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನಿರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.